ಹಿತ ಅನ್ನಿಸ್ತದೆ ನಮ್ಮ ಬಾಯಿಗೆ. ನಾಲಿಗೆ ಆ ರೀತಿ ನೃತ್ಯ ಮಾಡ್ತದೆ. ಕುವೆಂಪುರವರ ಪದಗಳನ್ನ, ಅವರ ಕವಿತೆಗಳನ್ನ, ಕಾವ್ಯಗಳನ್ನ ಓದುವಂತ ಸಂದರ್ಭದಲ್ಲಿ ಯಾರು ಓದ್ತಾರೋ ಅವರ ಬಾಯಲ್ಲಿರುವ ನಾಲಿಗೆ ನೃತ್ಯ ಮಾಡ್ತದೆ. ಆ ರೀತಿ ಪದಗಳನ್ನ ಜೋಡಿಸಿ ವಾಕ್ಯಗಳನ್ನ ರಚಿಸ್ತಾರೆ ಕುವೆಂಪುರವರು. ಮತ್ತೆ ಕಣ್ಣೆಲ್ಲ ಬಿಟ್ಟಿದೆ ಅವಳಿಗೆ, ಮತ್ತೆ ಬೆನ್ನು ಬೂಣೋಗ್ಬಿಟ್ಟಿದೆ, ಅಲ್ಲೂ ಉಬ್ಬು ಬಿಟ್ಟಿದೆ, ಕಪ್ಪು ಮೈ ಬಣ್ಣ ಇದೆ ಅವಳಿಗೆ, ಬಿಳಿ ಮಚ್ಚೆಗಳಿದೆ, ತೊನ್ನು ಬಂದ್ಬಿಟ್ಟಿದೆ, ಬಾಯಿಯ ಹಲ್ಲುಗಳೆಲ್ಲ ಉದುರಿ ಹೋಗ್ಬಿಟ್ಟಿದೆ, ಬಾಯೆಲ್ಲ ಬೋಡಾಗ್ಬಿಟ್ಟಿದೆ, ಮತ್ತೆ ಬೋಚು ಬೈ ಆಗ್ಬಿಟ್ಟಿದೆ. ಈ ರೀತಿಯ ವಿಕಾರವಾದ ಕುರೂಪದ ಮುದುಕೆ ಅಲ್ಲಿಗೆ ಬಂದು ಕೈಕೇಯಿಯನ್ನ ಬಾಯಿಲ್ಲಿ ಅಂತ ಕರೀತಾಳೆ. ಕೈಕೆಯನ್ನ ಬಾಯಿಲ್ಲಿ ಅಂತ ಕರೀತಾಳೆ. ಅಂದ್ರೆ ಕೈಕೆಯನ್ನ ಅವಳು ಎತ್ತಿ ಆಡಿಸಿ ಸಾಕಿರೋ ಅಂತವಳು ಆ ಮುದುಕಿ. ಅದು ಮುಂದೆ ಬರುತ್ತೆ, ಅವಳು ಯಾರು ಏನು ಅಂತ ಮುಂದೆ ಬರುತ್ತೆ ಕಾರ್ಯದಳು. ಕೈಕೇಯಿಗೆ ಈ ಮುದುಕಿಯನ್ನ ಕಂಡ್ರೆ ಬಹಳ ಪ್ರೀತಿ, ಅವಳೇ ಸಾಕಿರೋದು, ಅವಳು ಬಹಳ ಪ್ರೀತಿ ಇರ್ತದೆ. ಮತ್ತೆ ಕೈಕೆ ಅದ್ಭುತವಾದ ಸೌಂದರ್ಯವತಿ. ಇಲ್ಲಿ ಒಂದು ವಿಶೇಷತೆ ತರ್ತಾರೆ ಕುವೆಂಪುರವರು. ಈ ಕೈಕೆ ಇದಳಲ್ಲ, ಅದ್ಭುತವಾದ ಸೌಂದರ್ಯವತಿ, ಅಷ್ಟೊಂದು ಸುಂದರವಾಗಿರ್ತಾಳೆ. ಆದ್ರೆ ಈಗ ಹೇಳದ್ನಲ್ಲ ನಾನು, ಈ ಮಂತ್ರೆ, ಇವಳು ಈ ರೀತಿ ವಿಕಾರವಾಗಿರ್ತಾಳೆ. ಅಂತ ಸುಂದರವಾಗಿರುವಂತಹ ಒಬ್ಬ ಯುವತಿ ಅಥವಾ ಮಹಿಳೆ ಇಂಥ ವಿಕಾರವಾಗಿರುವವಳನ್ನ ಕಂಡ್ರೆ ಪ್ರೀತಿ ಎಂತ ವೈಚಿತ್ರ್ಯ ನೋಡಿ ಇಲ್ಲಿ. ಅದು ಮುಂದೆ ಇನ್ನೂ ಸವಿವರ ಕೊಡ್ತೀನಿ, ಮುಂದೆ ಬರ್ತದೆ. ಮತ್ತೆ ನಂತರ ಅವಳು ಮಡಿಲಿನಿಂದ ಹೇಳಿದ್ರು, ಕುವೆಂಪು ಅವ್ರ ಭಾಷೆಯಲ್ಲಿ ಹೇಳ್ತಾರೆ, ನಂತರ ಮಡಿಲಿನಿಂದೊಂದು ಮಕುರಮ್ಮಂ ಹೊರ ತೆಗೆದು ನೀಡಿದಳು. ಅಂದ್ರೆ ಮಡಲಲ್ಲಿ ಒಂದು ಈ ಮಕುರಮ್ ಅಂದ್ರೆ ಕನ್ನಡಿ, ಒಂದು ಮಡ್ಲಲ್ಲಿ ಒಂದು ಕನ್ನಡಿಯನ್ನ ಇಟ್ಕೊಂಡು ಬಂದಿರ್ತಾಳೆ. ಆ ಕನ್ನಡಿಯನ್ನ ಕೊಡ್ತಾಳೆ. ಕೊಟ್ಬಿಟ್ಟು ಒಂದು ಕನ್ನಡಿಯನ್ನ ಮಡಿಲಿನ ತೆಗೆದು ಕೈಗೆ ಕೊಟ್ಟು ಅಳುತ್ತಿದ್ದ ಮಗುವಿಗೆ ರಾಮನ ಕೈಗೆ ಕೊಡು. ಅದನ್ನ, ಆ ಕನ್ನಡಿಯನ್ನ ರಾಮನ ಕೈ ಕೊಡು. ಆ ಚಂದ್ರ ಕನ್ನಡಿಯಲ್ಲಿ ಕಾಣ್ತಾನೆ. ಆ ಚಂದ್ರ ಕನ್ನಡಿಯಲ್ಲಿ ಕಂಡಾಗ ಆ ಮಗು ಚಂದ್ರ ನನಗೆ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾನೆ ಅಂತ ಹೇಳ್ತಾಳೆ. ಅದೇ ರೀತಿ ಅವ್ರು ಮಾಡ್ತಾರೆ. ಆ ಕನ್ನಡಿಯಿಂದ ಆ ಚಂದ್ರನನ್ನ ರಾಮನಿಗೆ ತೋರಿಸ್ತಾರೆ. ರಾಮ ಏನ್ ಮಾಡ್ತಾನೆ, ಆ ಮಗು ಬಾಲಕ, ಓ ಚಂದ್ರ ನನ್ನ ಕೈಗೆ ಸಿಕ್ಬಿಡ್ತು ಅಂತ ಕುಣಿಯಕ್ ಶುರು ಮಾಡ್ಬಿಡ್ತಾನೆ. ಖುಷಿ ಆಗ್ತಾನೆ, ಅವಳೋದ್ ನಿಲ್ಲಿಸ್ತಾನೆ. ಇದಾಗ್ತದೆ. ಮತ್ತೆ ಅದರಲ್ಲಿ ಕುವೆಂಪು ಅವ್ರು ಹೇಳ್ತಾರೆ, ಪಡೆದೆನೆಂದು ವಿನೆಂದು ಕುಣಿದು ನಲಿಯ ತೊಡಗಿದ ಅಂತ ಒಂದು ವಾಕ್ಯವನ್ನ ಹೇಳ್ತಾರೆ ಇಲ್ಲಿ. ಮತ್ತೆ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಇದು ಸಣ್ಣ ವಿಷಯ ಅಲ್ವಾ, ಇದೇನ್ ದೊಡ್ಡ ವಿಷಯನ, ಕನ್ನಡಿ ತಗೊಂಬಂದು ತೋರ್ಸೋದು ದೊಡ್ಡ ವಿಷಯನ ಅಂದ್ರೆ ಮಾಡಿದ್ಮೇಲೆ ಎಲ್ಲರಿಗೂ ಸುಲಭನೇ ಅಲ್ವಾ ಆಗೋದು. ಆ ರೀತಿ ಎಲ್ರು ಅನ್ಕೋತಾರೆ. ಮತ್ತೆ ಏನ್ ದೊಡ್ಡ ವಿಷಯ ಅಲ್ಲ, ಈ ವಿಷಯ ನಮಗೆ ಯಾಕೆ ಉಳಿಲಿಲ್ಲ, ಈ ಸಣ್ಣ ವಿಷಯ ನಮ್ಗೆ ಯಾಕೆ ಉಳಿಲಿಲ್ಲ ಎಲ್ಲ ಮಾತಾಡ್ಕೋತಾರೆ ಅವರು. ಮಗು ಅಳುವುದನ್ನ ನಿಲ್ಲಿಸಿ ನಲಿದು ಆಟ ಆಡುವುದನ್ನ ಕಂಡ ಮಂತ್ರೆಗೆ ತುಂಬಾ ಸಂತೋಷ ಆಯ್ತು. ಅಂದ್ರೆ ನನ್ನಿಂದ ಆ ಮಗು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರಲ್ಲ, ಯಾರ ಕೈಲೂ ಅದನ್ನು ಸುಮ್ಮನಿರ್ಸಕ್ಕಾಗಲಿಲ್ಲ. ಅದಕ್ಕೆ ನಾನು ಬಂದು ನನ್ನ ಬುದ್ಧಿವಂತಿಕೆಯಿಂದ ಆ ಕನ್ನಡಿಯನ್ನ ತಂದು ಕೊಟ್ಟು ಚಂದ್ರನ ತೋರಿಸಿದಕ್ಕೋಸ್ಕರ ಆ ಮಗು ಆಟ ಆಡ್ತಾ ಇದೆ, ನಗ್ತಾ ಇದೆ, ತುಂಬಾ ಸಂತೋಷ ಆಗ್ತದಂತೆ. ನಂತರ ಆ ಮಂತರೆಗೆ ಒಂದು ಆಸೆ ಆಗ್ತದೆ. ಆ ಮಂತರೆಗೆ ಆ ಮಗು ರಾಮನನ್ನ ಎತ್ತುಕೊಂಡು ಮುದ್ದಾಡಬೇಕು ಅಂತ ಒಂದು ಆಸೆ ಆಗ್ತದೆ ಆ ಮಂತರೆಗೆ. ಏನೋ ಮಕ್ಕಳನ್ನ ಕಂಡ್ರೆ ಆಸೆ ಅಲ್ವಾ, ಸಣ್ಣ ಮಕ್ಕಳನ್ನ ಕಂಡ್ರೆ ಎಂತವರೆಗೂ ಆಸೆ ಇದ್ದೇ ಇರ್ತದೆ. ನಾನು ಅದ್ರಲ್ಲಿ ಅಳ್ತಿರೋ ಮಗುನ ನಾನು ನಗೊಂಗ್ ಮಾಡ್ಬಿಟ್ನಲ್ಲ, ಎಷ್ಟು ಸಂತೋಷ, ಅದನ್ನ ಎತ್ಕೊಂಡು ಮುದ್ದಾಡ್ಬೇಕು ಅಂತ ಒಂದು ಆಸೆ ಆಗ್ತದೆ ಮಂತರೆಗೆ. ಆ ಮಗುವನ್ನ ಎತ್ತುಕೊಳ್ಳೋದಕ್ಕೆ ಹೋಗ್ತಾಳೆ. ಹೋದಂತ ಸಂದರ್ಭದಲ್ಲಿ ಕೌಸಲ್ಯ ಕಂದಮ್ಮಗಳಂ ಮುಟ್ಟದಿರ್ ಅಂದ್ರೆ ನಮ್ಮ ಮಗನ್ನ ಮುಟ್ಟಬೇಡ ಅಮಂಗಲ ಆಗ್ತದೆ ನೋಡಿ. ಇದೆಂತ ನೋಡಿ, ಕುವೆಂಪುರವರು ಹೆಂಗೆ ನೃತ್ಯ ಆಡಿಸ್ತಾರೆ, ಹಂಗೆ ಮನಸ್ಸುಗಳನ್ನ ಆಟ ಆಡಿಸ್ತಾರೆ, ಚಕ್ಕಂದ ಆಡಿಸ್ತಾರೆ. ಅದು ಈಗಾಗಿದ್ದನ್ನ ಇನ್ನೊಂದು ಗಳಿಗೆಗೆ ಬೇರೆ ರೀತಿ ಆಡಿಸ್ತಾರೆ. ಇದು ಇನ್ನೂ ಹಲವಾರು ಉದಾಹರಣೆಗಳು, ಅಲ್ಲಲ್ಲಿ ಹೆಜ್ಜೆಗೂ ಈ ತರದ್ದು ಬರ್ತಾ ಇರ್ತದೆ, ಬರ್ತದೆ, ಅಮಂಗಲ ಆಗ್ತದೆ. ಈಗ ಮಗು ಅಳುವಾಗ ಸುಮ್ನಿರ್ಸಕ್ಕೆ ಕೈಲಾಗ್ಲಿಲ್ಲ, ಇವಳು ಬಂದ್ಮೇಲೆ ಮಗುನ ಸುಮ್ನಿರ್ಸಿದ್ಲು. ಆ ಮಗುನ ಮುದ್ದಾಡ್ಬೇಕು ಅಂತಂದು ಮುದ್ದಾಡುವಾಗ ಮಗುನ ಮುಟ್ಬೇಡ ನೀನು ಅಂತ ತಾಯಿ ಹೇಳ್ತಾಳೆ. ಅಂದ್ರೆ ಇದು ಸನ್ನಿವೇಶ ಯಾವ ರೀತಿ ಅವರು ಅದನ್ನ ತರ್ತಾರೆ ಅಂತ. ಮಂತರೆಗೆ ತುಂಬಾ ಬೇಸರ ಆಗೋಗ್ಬಿಟ್ಟಿದೆ. ತಕ್ಷಣ ಭರತನಂ ಬಿಗಿದಪ್ಪಿ ತುಳಿದ ಸರ್ಪಿಣಿಯಂತೆ ಅಂತ ಹೇಳ್ತಾರೆ. ಭರತನ ಎತ್ಕೊಂಡ್ಬಂದಿರ್ತಾಳಲ್ಲ ಕಂಕ್ಲಲ್ಲಿ, ಭರತನಂ ಬಿಗಿದಪ್ಪಿ ಭದ್ರವಾಗಿ ತಪ್ಕೊಂತಾಳೆ. ಅವನ್ನ ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ ಇವಳಿಗೆ. ಆ ಭರತನನ್ನ ಕಂಕ್ಲಲ್ಲಿ ಎತ್ಕೊಂಡು ಬಿಗಿಯಾಗಿ ಹಿಡ್ಕೊಂಡು ತುಳಿದ ಸರ್ಪಿಣಿಯಂತೆ, ಅಂದ್ರೆ ಹಾವನ್ ತುಳಿದಾಗ ನಾವ್ ಹೆಂಗ್ ಹೋಗ್ತೀವಿ ಆ ರೀತಿ ಆ ಭರತನ ಎತ್ಕೊಂಡು ಹೊಟ್ಟೋಗ್ತಾಳೆ, ಅಲ್ಲಿಂದ ಅವಮಾನ ಆಗೋಗ್ಬೇಕು ಅಂತ ಹೊಟ್ಟೋಗ್ತಾಳೆ. ಅದರಲ್ಲಿ
ಬಹುಶಃ ಈ ಇದರಲ್ಲಿ ನಾವೊಂದು ಸಂದೇಶ ಹುಡುಕ್ಬೇಕಾಗ್ತದೆ. ಈ ರಾಮಾಯಣ ಹಲವಾರು ಜನ ಹೇಳೋದು ನಾವು ಕೇಳಿದೀವಿ, ರಾಮಾಯಣ ನಡೆಯೋದಕ್ಕೆ ಕಾರಣ ಮಂತ್ರನೇ ಅಂತ ಹೇಳ್ತಾರೆ. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡಾಗ ಈ ಮಂತ್ರೆಗೆ ಇಷ್ಟು ಜನದ ಮುಂದೆ ಅವಮಾನ ಆಗ್ತಲ್ಲ, ನಾನೇನಾದ್ರು ಕೆಡಕ್ ಮಾಡಿದ್ನ? ನಾನು ಮಗುನ ಅಳೋ ಮಗುನ ನಗಿಸ್ದೆ ಅಷ್ಟೇ. ನಾನೇನ್ ತಪ್ಪು ಮಾಡಿದೀನಿ? ನಾನು ಒಳ್ಳೇದು ಮಾಡಿದ್ರು ಕೂಡ ನನ್ನ ಅಮಂಗಲೆ ಅಂತ ಹೇಳ್ಬಿಟ್ಟು ನನಗೆ ಅವಮಾನ ಮಾಡ್ಬಿಟ್ರಲ್ಲ, ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತದೆ ಅವಳಿಗೆ. ಇದು ಒಂದು ಕಾರಣ ಇರಬಹುದು ಅಂತ ನಾವು ಚಿಂತೆ ಮಾಡ್ಬೇಕಾಗ್ತದೆ. ಈ ಮನಸ್ಸಲ್ಲಿ ಇದ್ದಂತಹ ಸಿಟ್ಟು, ಸಿಡುಕು, ದ್ವೇಷ ಅವಳನ್ನ ಇದನ್ನ ಎಲ್ಲಿವರೆಗೂ ತಗೊಂಡೋಗಿರ್ಬೋದು ರಾಮಾಯಣ ಅಂತಂದ್ರೆ, ಕಾಡಿಗೆ ತಗೊಂಡೋಗಿರ್ಬೋದು, ಸಮುದ್ರಕ್ಕೆ ತಗೊಂಡೋಗಿರ್ಬೋದು, ಲಂಕೆಗೆ ತಗೊಂಡೋಗಿರ್ಬೋದು ಅಂತ ನಾವು ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಈ ಸಂದರ್ಭ ಅದು ನಾವು ಒಂಚೂರು ಅದ್ರ ಬಗ್ಗೆ ನಾವು ಚಿಂತೆ ಮಾಡಿದಾಗ ಇದು ನಮಗೆ ಕಾಣ್ತದಿದ್ದು. ಈ ಮಂತ್ರೆಗೆ ಅವಳು ಸಿಡುಕಾಗೋದಕ್ಕೆ, ರಾಮಚಂದ್ರನ ಮೇಲೆ ಕೋಪ ಬರೋದಕ್ಕೆ, ಕೌಸಲ್ಯ ಮೇಲೆ ಕೋಪ ಬರೋದಕ್ಕೆ ಈ ಘಟನೆ ಯಾಕೆ ಕಾರಣ ಆಗಿರಬಾರ್ದು? ಹೆಂಗೆ ತರ್ತಾರೆ ಕುವೆಂಪುರವರಲ್ಲಿ ನಾವು ನೋಡ್ಬೇಕಾಗ್ತದೆ. ಇಷ್ಟಾದ್ಮೇಲೆ ಕವಿ ಕುವೆಂಪು ಆ ಮುದುಕಿ ಮಂತ್ರೆ ಬಗ್ಗೆ ವಿವರ ಕೊಡ್ತಾರೆ. ಈಗ ಕುವೆಂಪುರವರು, ಯಾರು ಈ ಮುದುಕಿ, ಯಾರು ಈ ಮಂತ್ರ, ಯಾರು, ಎಲ್ಲಿಂದ ಬಂದ್ಲಿ ಇವಳು ಬಂದವಳು, ಈ ರಾಣಿ ಯಾಕೆ ಇವಳನ್ನ ಇಷ್ಟೊಂದು ಇಷ್ಟಪಡ್ತಾರೆ, ಇದನ್ನೆಲ್ಲ ಇಲ್ಲಿ ಹೇಳ್ತಾರೆ. ನಾಳೆ ಹೇಳಿ, ನಾಳೆಗ ನೆಕ್ಸ್ಟ್ ವೀಕ್ ಸರಿ ಎಂಟಾಯ್ತು. ಸರಿ, ಅದೇ ಇದು ಒಂದು 2 ನಿಮಿಷದಲ್ಲಿ ಇದೊಂದು ಮುಗಿಸ್ತೀನಿ. ಇದನ್ನು ಮುಗಿಸ್ತೀನಿ. ಸರಿ, ಹಿಂದೆ ಹೋದ್ರೆ ಈ ಕೈಕೇಯ ರಾಜ ಅಶ್ವಪತಿ ಅಂತ ಇರ್ತಾನೆ. ಕೈಕೇಯಿ ರಾಜ್ಯದ ಅಶ್ವಪತಿ ಅಂತ ಮಹಾರಾಜ ಇರ್ತಾನೆ. ಅವನು ಈ ಬೇಟೆಗೆ ಅಂತ ಹೋಗಿದ್ದಂತ ಸಂದರ್ಭದಲ್ಲಿ, ಆ ಬೇಟೆ ಆಡೋ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಒಂದು ಅನಾಥ ಮಗು ಸಿಗ್ತದೆ. ಅನಾಥ ಮಗು ಸಿಕ್ಕಾಗ ಆ ಮಗು ಮೈಗೆ ಇರುವೆಗಳು, ಗೊತ್ತಗಳು ಏನೇನೆಲ್ಲ ಹತ್ಕೊಂಡಿರ್ತದೆ. ಮಗು ಕರ್ರಗಿರುತ್ತೆ, ವಿಕಾರವಾಗಿರುತ್ತೆ. ನೋಡಿದಾಗ ಅದನ್ನ ತಗೊಂಬಂದು ಸಾಕ್ತಾನೆ, ಅರಮನೆಯಲ್ಲಿ ಸಾಕ್ತಾನೆ, ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತಾನೆ. ಹೇಳ್ದಂತ ಸಂದರ್ಭದಲ್ಲಿ ಸಾಕ್ತಾರೆ. ಆ ಸಾಕದ ಮೇಲೆ ಈ ಕೈಕೆ ಹುಟ್ಟುತ್ತಲೆ. ಆ ಕೈಕೆ ಹುಟ್ಟದಂತ ಸಂದರ್ಭದಲ್ಲಿ ಇವಳನ್ನ ಸಾಕಿರ್ತಾರಲ್ಲ, ದಾಸಿ ಅಂತ ಸಾಕಿರ್ತಾರಲ್ಲ, ಇವಳನ್ನ ತೊಟ್ಲು ತೂಗಮ್ಮ ನೀನು, ಮಗು ನಾಡ್ಸಮ್ಮ ನೀನು, ಮಗುನ ಎತ್ಕೊಂಡೋಗಮ್ಮ ನೀನು ಅಂತ ಹೇಳ್ಬಿಟ್ಟು ಆ ಕೆಲಸವನ್ನು ನೇಮಿಸ್ತಾರೆ. ಹಾಗಾಗಿ ಈ ಸಣ್ಣ ಎಳೆ ಮಗುವಿಂದ ಹಿಡಿದು ಮದುವೆ ಆಗುವವರೆಗೂ ಚೆನ್ನಾಗಿ ಸಾಕಿ ಸಲಹಿ ಈ ಮಂತ್ರೆ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ ಈ ಮಂತ್ರೆ ಮೇಲೆ ಅಪಾರವಾದ ಪ್ರೀತಿ ಇರುತ್ತೆ. ಪ್ರೀತಿ ಇದ್ದಾಗ ಮದುವೆ ಆದ್ಮೇಲೂ ಕೂಡ ಕೈಕೇಯಿ ರಾಜ್ಯದಿಂದ ದಶರಥ ರಾಜ ಮದುವೆ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವಳು ಅಯೋಧ್ಯೆಗೂ ಕೂಡ ಬರ್ತಾಳೆ, ಅರಮನೆಯಲ್ಲೇ ವಾಸ ಮಾಡ್ತಾಳೆ, ಅವಳು ದಾಸಿ ಆಗಿರ್ತಾಳೆ. ಇದಿಷ್ಟಕ್ಕೆ ಮುಗಿಸೋಣ ಅಂತ ಕಾಣ್ತದೆ ಇವತ್ತಿಗೆ. ಇವಳು ಯಾರು ಅನ್ನೋದನ್ನ ಇಷ್ಟು ಮುಗಿಸ್ತೀನಿ. ಮುಂದಿಂದು ಮುಗಿಸ್ಕೊಳ್ಳೋಣ ಆಮೇಲೆ. ಮತ್ತೆ ಮುಂದಿನ ನಿಮ್ದು ಏನಿದೆ, ನಿಮ್ದು ಕಾರ್ಯಕ್ರಮದ ಬಳಿ ಪ್ರಶ್ನೆ ಕೇಳೋದು. ಹೇಳಿ. ಪ್ರಶ್ನೆ ಉದ್ಭವ ಆಗಿದೆ ಇಲ್ಲಿ, ಕಂಟಿನ್ಯೂ ಮಾಡ್ಸೋಣವಾ ಇಲ್ಲ ಈಗ ಬೇಡ, ಮುಂದಿನ ವಾರ ಅಥವಾ ಮುಂದಿನ ತಿಂಗಳ ಮೊದಲನೇ ಶನಿವಾರ ಹೀಗೆ ಬಿಡು ಕೊಡ್ಬೇಕಾಗ್ತದೆ. ಉಪನ್ಯಾಸ ಮಾಡೋರ್ಗು ಕೂಡ ಅವರು ಪ್ರಿಪೇರ್ ಆಗಿ 1 ಗಂಟೆ ಮಾತಾಡ್ಬೇಕಾದ್ರೆ ಕನಿಷ್ಠ ಅವ್ರಿಗೆ ಒಂದಷ್ಟು ದಿನಗಳು ತಯಾರಿ ಮಾಡ್ಕೋಬೇಕಾಗ್ತದೆ. ಕೇಳಿದ್ರು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿ. 8 ಗಂಟೆಗೆ ಮುಗಿಯೋದ್ರಿಂದ ಇನ್ 3 ನಿಮಿಷ ಇದೆ. ಯಾರಾದ್ರೂ ಪ್ರಶ್ನೆ ಕೇಳೋರಾದ್ರೆ ಕೇಳಿ. ಯಾರ ಪ್ರಶ್ನೆ ಕೇಳೋದಿದ್ದೀರಾ? ಯಾರು? ಶಂಕರಗೌಡ ಕೇಳಿ ಸರ್. ಶಂಕರಗೌಡ ಕೇಳ್ಬೋದಾ ಸರ್? ಮಾತಾಡಿ ಕೇಳಿಸ್ತಾ ಇದೆ, ಮಾತಾಡಿ ಸರ್, ಮಾತಾಡಿ ಶಂಕರಗೌಡ್ರೆ. ನನ್ನ ಪ್ರಶ್ನೆ ಈ ಕೈಕೆ ಇವ್ರನ್ನ ಮಂತ್ರನ ತುಂಬಾ ಹತ್ರದಿಂದ ನೋಡ್ತಾಳೆ, ಯಾಕೆಂದ್ರೆ ಅದ್ರಲ್ಲಿ ಸಾಕಿರ್ತಾಳೆ ಅವಳು ಚೆನ್ನಾಗಿ. ಅಲ್ಲಿ ಅವಳು ಒಂದು ಈ ಇವ್ರು ಮಾಡ್ತಕ್ಕಂಥದ್ದು ಯಾರು, ರಾಮನ ಮುಟ್ಟಲಿಕ್ಕೆ ಬಿಡೋದಿಲ್ಲ. ಆ ಕರಡಿ ತೋರಿಸಿ, ಈ ಒಂದು ಚಂದ್ರನ ಹಾಕಿ ಪಾಪ ತೋರಿಸಿ, ಆಗಿದ್ದವರು ಅಥವಾ ಒಂದು ಈ ಯಾವುದೇ ತರದ ರೂಪ ಇಲ್ಲದೆ ಇರ್ತಕ್ಕಂಥ ಆಕೆನ ಇವರು ದೂರ ಮಾಡ್ಬೇಕಾರೆ ಅಲ್ಲಿ ನಾವು ಅನ್ಟಚಬಿಲಿಟಿನ ಯಾವ ತರ ಇದು ಹೈಲೈಟ್ ಮಾಡ್ತಾರೆ ಕುವೆಂಪು ಅನ್ನೋದನ್ನ ನಾವು ಗಮನಿಸಬಹುದು. ಹಾಗೇನೆ ಕೈಕೆ ಆಕೆನ ಇವಳನ್ನ ಇದ್ ಮಾಡ್ತಾಳ, ಅವಳು ಗೂನಿ ಆದ್ರೂ ಅವಳು ಕಿಚಿನಾಗಿದ್ರು ಭರತನ ಎತ್ಕೊಂಡು ಆಡೋದಕ್ಕೆ ಅವಳು ಬಿಡ್ತಾಳೆ. ಈಗ ಕೈಕೆಗೂ ನಾವು ಈ ಕೌಶಲ್ಯಗೆ ಹೋಲಿಸಿದ್ರೆ ಯಾರ ವ್ಯಕ್ತಿತ್ವ ಗ್ರೇಟ್ ಅಂತ ಹೇಳ್ತೀರಾ ಸರ್ ನೀವು ಸಾಹೇಬ್ರು? ಇದ್ರಲ್ಲಿ ನೋಡಿ,
ಯಾವುದೇ ಒಂದು ಕತೆ, ಒಂದು ಕಾವ್ಯ, ಒಂದು ಕವನ ಅಲ್ಲ, ಮುಕುಂದಾಸ್ ಸರ್ ಆಮೇಲೆ ಹೇಳ್ತಾರೆ, ನನಗನ್ಸಿದ್ದ ನಾನು ಹೇಳ್ತೀನಿ ಇವಾಗ. ಯಾವುದೇ ಒಂದು ಲೇಖನ, ಕವನ, ಕಾವ್ಯ ಕಟ್ಟಬೇಕು ಅಂತಂದ್ರೆ ಒಂದೇ ರೀತಿಯಲ್ಲಿ ತಗೊಂಡೋದ್ರೆ ಸಾದ ಇರಬಾರ್ದು. ರಸ್ತೆಯಲ್ಲಿ ಒಬ್ಬು ತಗ್ಗು ಇರ್ಬೇಕು. ಹಂಸ ಹಾಕಿರ್ತಾರೆ ನೋಡಿ, ರಸ್ತೆಗಳಲ್ಲಿ, ಹೈವೇಗಳಲ್ಲಿ ಹಂಸ ಹಾಕಿರ್ತಾರೆ. ಯಾಕೆ ಅಂತಂದ್ರೆ ಒಂದೇ ಸಮನಾಗಿ ಹೊಟ್ಟೋಗ್ಬಿಟ್ರೆ ಅದಕ್ಕೆ ಅಪಘಾತಗಳಾಗುವಂತ ಸಂದರ್ಭ ಇರ್ತದೆ. ಅದಕ್ಕೋಸ್ಕರ ಒಬ್ಬರನ್ನ ಒಳ್ಳೆಯವ್ರನ್ನು ಮಾಡ್ಬೇಕಾಗ್ತದೆ, ಕೆಟ್ಟವ್ರನ್ನು ಮಾಡ್ತದೆ. ಇನ್ನು ಮುಂದೆ ಬರುವಂತ ಕಾವ್ಯದಲ್ಲಿ ಮತ್ತೆ ಕೌಶಲ್ಯ ಎಷ್ಟು ಅದ್ಭುತವಾದ ಚಿಂತನೆ ಉಳ್ಳವಳು, ಎಷ್ಟು ತಾಳ್ಮೆ ಇರುವಂತವಳು, ಎಷ್ಟು ತ್ಯಾಗಮಯಿ ಅನ್ನೋದನ್ನ ಮುಂದೆ ಕೂಡ ಬರ್ತದೆ. ಬರೀ ಇಷ್ಟಕ್ಕೆ ಮುಗಿಯಲ್ಲ ಇದು ರಾಮಾಯಣ. ಇದು ಅಂದ್ರೆ ಈ ಮಂತ್ರೆಗೂ ಕೈಕೆಗೂ ಇರೋದು ನೀವೇ ಹೇಳಿದ್ರಿ, ಅವ್ರು ಸಾಕಿರ್ತಾಳೆ, ಅವಳಿಗೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ಈ ಕೌಶಲ್ಯನು ಅದೇ ರೀತಿ ಪ್ರೀತಿ ಮಾಡ್ಬಿಟ್ಟಿದ್ರೆ, ಅದೇ ಸಮನಾಗಿ ಇದ್ಬಿಟ್ಟಿದ್ರೆ ಈ ಘಟನೆನೇ ಅಲ್ಲಿನ ಚಿತ್ರನೇ ಬರ್ತಾ ಇಲ್ಲ. ನೀವು ಹೇಳ್ತಾರ ಕಾವ್ಯ ಮುಂದುವರಿಯೋದಕ್ಕೆ ಇದಾಗ್ತಿರ್ಲಿಲ್ಲ ಅಂತ. ಹೌದು. ಆದ್ರೂನು ಇವ್ರೊಬ್ರು ಕೌಸಲ್ಯ, ರಾಮನ್ ತಾಯಿ, ಆಕೆನ ಅನ್ಟಚಬಿಲಿಟಿ ತರ ನೋಡ್ತಾಳೆ. ಆದ್ರೆ ಈ ಕೈಕೆ ಆತನ್ನ ಭರತನ ಎತ್ಕೊಳಕ್ಕೆಲ್ಲ ಕೊಟ್ಟು ಆತನ ಅನ್ಟಚಬಿಲಿಟಿ ಅನ್ನದಂಗಿಲ್ಲ. ಅವಳು ಎಷ್ಟು ಕ್ರೂರವಾಗಿದ್ರು ಮೊದಲೇ ಗೂನು ಬೆನ್ನು, ಅವಳು ಬಚ್ಚ ಬಾಯಿ ಇದೆಲ್ಲ ಹೇಳಿದ್ರಲ್ಲ, ಅಂತವಳನ್ನು ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡ್ತಾಳೆ. ಸೊ ಇವ್ರು ಟಚಬಲ್ ಅನ್ನೋ ದೃಷ್ಟಿಯಿಂದ, ಇವ್ರು ನೋಡ್ತಾರೆ. ಯಾರು ಕೈಕೆ, ಅವ್ರು ಅನ್ಟಚಬಿಲಿಟಿನ ತೋರಿಸ್ತಾರೆ. ನಾನೀಗ ಕೈಕೆನೆ ಅವ್ರಿಗೆ ತಿಳುವಳಿಕೆ ಎಷ್ಟು ಬಿಟ್ಟು ಗೊತ್ತಿಲ್ಲ, ಮುಂದೆ ಬೇಕಾದ್ರೆ ಶಿ ಇಸ್ ಗ್ರೇಟ್ ಅಂತ ವೆನ್ ಕಂಪೇರ್ಡ್ ಟು. ಅದಕ್ಕೆ ಮಮತೆಯ ಸುಳಿ ಮಂತರೆ ಅಂತ ಹೇಳ್ತಾರೆ ಕುವೆಂಪುರವರು. ಹೌದು ಸರ್, ಮಮತೆಯ ಸುಳಿ ಮಂತರೆ ಅಂತ ಹೇಳ್ತಾರೆ ಕುವೆಂಪುರವರು. ಅದು ಮುಕುಂದ್ರ ಸರ್ ಹೇಳ್ತಾರೆ. ಅದ್ರ ಜೊತೆಗೆ ಕೆಲವು ಕಡೆ ಇದು ಕೂಡ ಅದೆಲ್ಲ ತುಂಬಾ ಕಾವ್ಯವಾಗಿ ಇದು ಬರ್ತದೆ ಸರ್. ಒಂದೊಂದು ಪದಗಳು ಕೂಡ ಪದ ಜೋಡಣೆ ಇದೆಯಲ್ಲ ಕುವೆಂಪು ಅವ್ರದ್ದು, ಅದನ್ನ ಹೇಳ್ಬಾರ್ದು. ಒಂದ್ ಕಡೆ ಅವರೆಲ್ಲ ಹೇಳ್ತಾರೆ ನೋಡಿ, ಈ ಕೈಕೆನ ಯಾವ ಇದ್ ಮಾಡ್ಬೇಕು, ಕೆಡದು ಬಿದ್ದಿದೆ ನಿನ್ನ ಸಿರಿಗುಡಿಯ ಗೋಪುರ ಹೊಂಗನಸು ಗುಡಿ ಆಯ್ತು, ಬಯಲ ಸೇರ್ದದ್ದು ಬಹುದಿನದ ಬಯಕೆ, ಕೆಟ್ಟೆ ನಾಮ್ ಹಾ ಭರತ ಹಾ ಎಲ್ಲಿಯೈ ನೀನು ಅಂತ ಹೇಳಿ ಪಾಪ ಕೇಳ್ತಾಳೆ. ಈ ಇದನ್ನ ಭರ್ತನೇ ಅವಳು ಇದಾಗ್ಬೇಕು ಅನ್ನೋದು ಅವಳಿಗೆ, ಯಾಕೆ ತಾನ್ ಸಾಕಿದ ಮಗು, ನಾನು ಕೈಕೆ ಮಗನ್ನ ಅಂತ ಹೇಳಿ ತನ್ನ ಒಂದು ಮಗು ರಾಜ್ಯ ಆಳ್ಬೇಕು ಅನ್ನೋದು ಅವಳಿಗೆ ಮನಸ್ಸು. ಅದ್ರ ಜೊತೆಗೆ ತನ್ನ ಅವಮಾನ ಮಾಡೋದನ್ನು ಕೂಡ ಸೇರಿಸ್ಕೊಂತಾಳೆ ಆಕೆ. ಎಲ್ಲೆಲ್ಲೂ ಕೂಡ ಪ್ರತಿ ಹಂತಲ್ಲೂ ಕೂಡ ಕುವೆಂಪು ಅವರು ಅದನ್ನ ಪದಗಳನ್ನ ಜೋಡಣೆ ಮಾಡ್ತಕ್ಕಂತ ಇದೆಯಲ್ಲ ಸರ್, ಅದನ್ನ ಗಮನಿಸ್ಬೇಕು ನಾವು. ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್, ನಿಮ್ಗೆ ನಮ್ಮ ಧನ್ಯವಾದಗಳು. ಇದನ್ನ ಕುವೆಂಪು ಅವರ ಶೈಲಿನ ಕಡಿಮೆ ಮಾಡ್ಕೊಂಡು ಬಂದಿದ್ದೀನಿ ನಾನು, ಯಾಕಂದ್ರೆ ಅದಕ್ಕೆಲ್ಲ ಸಮಯ ಜಾಸ್ತಿ ಆಗ್ತದೆ. ಖಂಡಿತ ಆಗುತ್ತೆ. ಈಗ ನೀವು ಹೇಳ್ತಾ ಇದ್ರಿ, ಯಾರಾದ್ರೂ ರಾಮಾಯಣ ದರ್ಶನ ಓದಿದ್ರೆ ಕೇಳ್ತಾ ಇರೋರು, ನೀವ್ ಹೇಳ್ತಕ್ಕಂತ ಟೇಸ್ಟ್ ನಮಗ್ ಸಿಗುತ್ತೆ. ನೀವು ಓದಿದ್ದೀರಿ ಅಂತ ಅನಿಸ್ತದೆ ನನಗೆ ಸರ್. ಖಂಡಿತ ನಾನು ಡಿಗ್ರಿ ಓದ್ಬೇಕಾದ್ರೆ ನಾನು ರಾಮಾಯಣ ದರ್ಶನ ಓದಿದ್ದೀನಿ, ಬಟ್ ಅವತ್ತು ನನಗೆ ಅರ್ಥ ಆಗಿರ್ಲಿಲ್ಲ. ಇನ್ನೊಂದ್ಸರಿ ಓದಿದ್ರೆ ಒಂದು 2-3 ಡಿಕ್ಷನರಿ ಇಟ್ಕೊಂಡು, ಹಳಗರ ಡಿಕ್ಷನರಿ ಮತ್ತೆ ನಮ್ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿರ್ತಕ್ಕಂಥ ಡಿಕ್ಷನರಿ ಇಟ್ಕೊಂಡು ನಾನು ಓದಿ, ಅದ್ರ ಜೊತೆಗೆ ಪ್ರತಿ ಪೇಜಲ್ಲೂ ಕೂಡ ಆ ಪದಗಳನ್ನ ಅರ್ಥ ಕೂಡ ಬರ್ಕೊಂಡು ಹೋಗಿದ್ದೀನಿ. ಯಾರಾದ್ರೂ ನನ್ನ ಸ್ನೇಹಿತರು ಓದ್ಲಿಲ್ಲ, ನನ್ನ ಸ್ನೇಹಿತ ಒಬ್ಬ ರಿಟೈರ್ಡ್ ತಹಶೀಲ್ದಾರ್ ಸ್ನೇಹಿತರು ಕೂಡ ಓದ್ಬೇಕು ನಾನು ಅಂತ ಕೇಳ್ತಾ ಇದ್ರು. ಅವ್ರು ಒಂದಿವ್ಸ ಕೊಡ್ಬೇಕು. ಈಗ ಸರ್ ಎಲ್ಲರೂ ಕೂಡ ರಾಮಾಯಣ ಕನ್ನಡಿಗರು ಒಂದ್ಸರಿ ಕಷ್ಟಪಟ್ಟಾಗ ಓದಿದ್ರೆ ಒಂದ್ ಜೀವನ ಸಾರ್ಥಕ ಅಂತ ನನ್ನ ದೃಷ್ಟಿ ಸರ್. ನೀವು ಏನಂತ ಗೊತ್ತಿಲ್ಲ, ನಿಮ್ಮ ಪ್ರಶ್ನೆಯಲ್ಲೇ ನೀವು ಕಾವ್ಯನ ಎಷ್ಟು ಇಷ್ಟಪಟ್ಟಿದ್ದೀರಾ, ಕುವೆಂಪುನ ಎಷ್ಟು ಇಷ್ಟಪಟ್ಟಿದ್ದೀರಾ ಅಂತ ನೀವು ಪ್ರಶ್ನೆಯಿಂದಾನೇ ಅರ್ಥ ಆಗ್ತದೆ. ಮತ್ತೆ ಈ ಮುಕುಂದರಾಜ್ ಸರ್ ಮಾತಾಡ್ತಾರೆ, ಈ ಶ್ರೀರಾಮ ದರ್ಶನಂ, ರಾಮಾಯಣ ದರ್ಶನಂ ಇದೆಯಲ್ಲ ಕುವೆಂಪು ಅವರು ಬರ್ದಿರೋದು, ಅದರಲ್ಲಿ ಸಂಸ್ಕೃತ ಇದೆ, ಹಳೆಗನ್ನಡ ಇದೆ, ನವ್ಯ ಕನ್ನಡ ಇದೆ, ಸಮ್ಮಿಶ್ರವಾಗಿದೆ, 3 ಸಮ್ಮಿಶ್ರವಾಗಿದೆ. ಅದರಿಂದ ಸುಲಭನಾಗಿ ಓದಕ್ಕಾಗಲ್ಲ, ಇದು ಎಲ್ಲರೂ ಓದಲ್ಲ. ಅವರು ಕುವೆಂಪು ಅವರು ಎಲ್ಲ ಯಾವ ಭಾಷೆನೂ ಕೂಡ ಮೈಲಿಗೆ ಅಂತ ಇದ್ ಮಾಡ್ಲಿಲ್ವಲ್ಲ ಅವರು. ಕುವೆಂಪು ವಿಶ್ವ ಭಾಷಾ ಪ್ರವೀಣರವರು, ಕವಿಗಳ ಸ್ನೇಹಿತರವರು, ಎಲ್ಲಾ ಕವಿಗಳು ಕನ್ನಡದಲ್ಲ, ಅವರು ದೇಶದಿಂದ ಹೊರಗಡೆ ಇರೋನೆಲ್ಲ ಕೈ ಮುಗಿತಾರಲ್ಲ ಅವ್ರು ಇದನ್ನ ಪ್ರಾರಂಭ ಮಾಡ್ಬೇಕಾದ್ರೆ. ಖಂಡಿತ ಸರ್. ನೀವು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗಿ ನಂಗೆ ತುಂಬಾ ಇಷ್ಟ ಆಯ್ತು, ಖುಷಿ ಕೊಡ್ತು. ಅದ್ರ ಜೊತೆಗೆ ನಾವು ಕೂಡ ಎಷ್ಟು ಓದಿದ್ರು ಕೂಡ ನೀವು ಹೇಳಿದ್ರೆ ಮತ್ತೆ ನಾವು ಅದನ್ನ ಗಮನಿಸ್ಬೇಕು. ಇನ್ನಷ್ಟು ವಿಷಯ ತಿಳ್ಕೊಳ್ಳೋದಿದೆ ಅಂತ ಅನಿಸ್ತಾ ಇದೆ ಸರ್. ನಮಗೆ ಖುಷಿ ಆಯ್ತು. ಕಾವ್ಯನ 1 ಸರಿ 2 ಸರಿ ಓದಿದ್ರೆ ಏನೂ ಅರ್ಥ ಆಗಲ್ಲ ಸರ್. ಇದು ಆಗಲ್ಲ.
ಓದ್ತಾನೆ ಇರ್ಬೇಕು ಒಂದೊಂದ್ ದಿನ ಓದಿದಾಗ ಒಂದೊಂದು ಅರ್ಥ ಬರ್ತಾ ಇರ್ತದೆ ನಮ್ಗೆ, ಒಂದೊಂದ್ ಚಿಂತನೆ ಬರ್ತಾ ಇರ್ತದೆ. ಈಗ ಯಾವ್ದೋ ಒಂದು ಕತೆ ಓದ್ತಾರೆ, ಇಟ್ಸ್ ಲೈಕ್ ಹಾರ್ಟ್ ಕೇಕ್ ಅಂತ ಹೇಳ್ತೀವಲ್ಲ, ಈ ಒಂದು ಕುವೆಂಪು ಅವ್ರದ ಒಂದು ಇದನ್ನ ಓದಿದ್ರೆ ಅದ್ರಲ್ಲಿರ್ತಕ್ಕಂತ ಈ ಮನಸ್ಸಿಗೆ ಸಿಗ್ತಕ್ಕಂತ ಹೃದಯಕ್ಕೆ ಸಿಗ್ತಕ್ಕಂತ ಸಂತೋಷ ಎಲ್ಲೂ ಸಿಗ್ಲಾರ್ದೇನೋ ಅಂತ ಅನಿಸ್ತದೆ. ಖಂಡಿತ. ಬಟ್ ಧನ್ಯವಾದ. ಬಲ್ಲವನೇ ಬೆಲ್ಲದ ರುಚಿ ಅಂತಾರಲ್ಲ, ಬೆಲ್ಲದ ರುಚಿ. ಹಾಗಾಗಿ ಅದ್ರ ರುಚಿ ಗೊತ್ತಾಗಿರೋರ್ಗೆ ಇದ್ರದ್ದು ರುಚಿ ಸಿಗೋದು, ಎಲ್ರಿಗೂ ಸಿಗಲ್ಲ ಅದು. ಸರ್ ಅದನ್ನ ಕರೆಕ್ಟ್ ಆಗಿ ಓದಿದ್ರೆ, ಈಗ ಬೇರೆ ಯುಗದ ಕವಿ ಜಗದ ಕವಿ ಅಂತ ಯಾರು ಹೇಳಿದ್ರು ಅವರು, ಈ ವಿಶ್ವದ ಕವಿ ಅಂತ ನಾವು ಮನನ ಆಗ್ಬೇಕಾದ್ರೆ ಆ ಒಂದು ಪೂರ್ತಿ ಅದು ಓದಿದ್ರೆ ಅದ್ರ ಒಂದು ರುಚಿ ಆಸ್ವಾದಿಸಿದ್ರೆ ಅದು ಖಂಡಿತ ಗೊತ್ತಾಗುತ್ತೆ ಕುವೆಂಪು ವ್ಯಕ್ತಿತ್ವ. ಹಾಗೇನೆ ಸರ್ 13ನೇ ಶತಮಾನದಲ್ಲಿ ಕಾವ್ಯ ಏನು ಅದಕ್ಕೆ ಸಮನಾಗಿರ್ತಕ್ಕಂಥ ಕಾವ್ಯ, ಅದಕ್ಕೆ ಎತ್ತರವಾಗಿಲ್ದಿರ್ಬೋದು. 13-14 ಇಂಗ್ಲಿಷ್ ಕಾವ್ಯ ಏನಿದೆ, ಇಂಗ್ಲಿಷ್ ಸಾಹಿತ್ಯ ಬರ್ತಕ್ಕಂಥ ಕಾವ್ಯಗಳಿಗೂ ಅದಕ್ಕೆ ಎತ್ತರವಾದಂತ ಕಾವ್ಯ ಅಂತ ಹೇಳಿ ಕೆಲವರು ಹೇಳಿದ್ದಾರೆ. ಏನು ಅದರಲ್ಲಿ ಅತಿಶಯೋಕ್ತಿ ಏನು ಬಹುಶಃ ಇರಲಾರದು ಅಂತ. ಪದಗಳ ಸೃಷ್ಟಿ ಇದೆಯಲ್ಲ ಸರ್ ಕುವೆಂಪು ಅವರಲ್ಲಿ, ಅವರು ಇಷ್ಟೊಂದು ಪದಗಳಿದೆಯಾ ಕನ್ನಡದಲ್ಲಿ ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ. ಅವರ ಕುವೆಂಪು ನನಗೆ ಗೊತ್ತಿದ್ದಂಗೆ ಕೆಲವು ಪದಗಳ ವರ್ಣನೆ ಮಾಡ್ತಾರಲ್ಲ, ಕಳೆದೋಗಿರುವಂತ ಪದಗಳನ್ನ ಅವರು ಬಳಕೆ ತಗೊಂಡ್ಬರ್ತಾರೆ. ಸಿಗ್ತದೆ ಅವರು ಕರೆಸಿದನ ಅನ್ನೋದನ್ನ ಬರಿಸಿದನ ಅಂತ ಬಳಸ್ತಾರೆ ಇಲ್ಲಿ ರಾಮಾಯಣದಲ್ಲಿ. ಅವರು ಬರಿಸಿದ ಹಳಗನ್ನಡ ಹಂಗೆ ಯಾವುದು ಕಳೆದೋಗೋದಕ್ಕೆ ಬಿಡಲ್ಲ ಪದಗಳನ್ನ. ಸಸ್ಯಕಾಶಿ, ಕಾಂಚಾಣ ಅನ್ನೋದು, ಇವೆಲ್ಲ ಪದಗಳು ಇವೆಲ್ಲ ಮರೆ ಆಗಿದ್ದು ಅಂತ ಅವನ್ನ ಬೆಳಕಿಗೆ ತಂದು ಅಂತವ್ರು ಇವರೆಲ್ಲ. ಇದು ಬಹಳ ದೊಡ್ಡತನ ಇದೆ, ಯಾವುದನ್ನು ಬಿಡಲ್ಲ. ಯಾವ ಭಾಷೆ ವಾಲಿ ಇವ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತಾ ಹೋಗ್ತಾರಲ್ಲ ಸರ್, ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ನಿಮ್ ಬಾಯಲ್ಲಿ ಕೇಳ್ಬೇಕು ಮತ್ತೆ. ಶೂರ್ಪನಖಿಗೆ ಅವ್ರು ಬೇರೆ ಹೆಸರು ಕೊಟ್ಟಿದ್ದಾರೆ, ಇದರಲ್ಲಿ ಮುಂದೆ ಬರುತ್ತೆ ಅದು. ಶೂರ್ಪನಖಿ ಅಂತ ಹೇಳಲ್ಲ, ಅವರು ಬೇರೆ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಸರ್ ಗದ್ಯ ರಾಮಾಯಣದಲ್ಲೂ ಕೂಡ ಇದನ್ನ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರಲ್ಲ ಸರ್. ಈಗ ರಾಕ್ಷಸ ಸುಂದರಿಯರು ಅಂತ ಹೇಳ್ತಾರೆ ಇದನ್ನ, ಅದು ವರ್ಣನೆ ನಿಜವಾಗ್ಲು ಲಂಕಾನಗರಿ ವರ್ಣನೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ಅವ್ರದ್ದು ಇದು ಇದೆಯಲ್ಲ ಕನ್ನಡದ್ದು, ಆ ಸಂಪುಟಕ್ಕೆ ಹೋಗ್ಬಿಟ್ರೆ ಇನ್ನೂ ಒಂಥರ ರೋಮಾಂಚನ ಆಗ್ಬಿಡ್ತದಲ್ಲ. ಹೌದು ಸರ್, ರೋಮಾಂಚನ. ಆಂಜನೇಯ ಅವ್ರನ್ನೆಲ್ಲ ನೋಡ್ ಬಂದಾಗ ಆಂಜನೇಯನ ನೋಡಿದಂತ ಅವನ ವರ್ಣನೆ, ಅವ್ರ ಕಲ್ಪನೆ ಎಲ್ಲಾನು ಕುವೆಂಪು ಹೇಳ್ತಾ ಹೋಗ್ತಾರೆ ಸರ್. ತುಂಬಾ ಚೆನ್ನಾಗಿದೆ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಇದ್ರ ಬಗ್ಗೆ ಆಸಕ್ತಿ ವಹಿಸಿದ್ರಲ್ಲ, ದಿಟ್ ಇಸ್ ರಿಯಲಿ ಗ್ರೇಟ್ ಸರ್. ಗ್ರೇಟ್ ಅನ್ಸುತ್ತೆ. ಇನ್ಯಾರಾದ್ರೂ ಪ್ರಶ್ನೆ ಕೇಳ್ತಾರಾ? ಇಲ್ಲ ಸರ್, ಇನ್ಯಾರಾದ್ರೂ ಪ್ರಶ್ನೆ? ಇಲ್ಲ ನೀವು ಪ್ರಾರಂಭ ಮಾಡಿ. ಇಲ್ಲ, ನಮ್ಮ ಶಂಕರೇಗೌಡರು ಒಂದು ಒಳ್ಳೆ ಬೇಸನ್ನ ಹಾಕೊಟ್ರು. ಚರ್ಚೆ ಮಾಡೋದ್ರ ಮೂಲಕ ಒಂದೊಳ್ಳೆ ಅನುಭವವನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ನಾನ್ ನೋಡ್ತಾ ಇದ್ದೆ, ಅವರು ಯಾವ್ದೋ ಒಂದು ಬೃಹತ್ ಗ್ರಂಥವನ್ನ ಇಟ್ಕೊಂಡು ಈ ಉಪನ್ಯಾಸ ಶುರುವಾದಾಗ್ಲಿಂದಲೂ ಆ ನೋಟ್ಗಳನ್ನ ಮಾಡ್ಕೊಳ್ತಾ ಇದ್ರು ಶಂಕರೇಗೌಡರು. ಅವ್ರ ಆಸಕ್ತಿಯ ಅವರು ಹೇಳ್ತಾರೆ, ಒಂದು ಸಂದರ್ಶನದೊಳಗೆ ಕೂಡ ಹೇಳ್ತಾರೆ, ನನಗೊಂದ್ ರೀತಿ ಹುತ್ತವೇ ಕಟ್ಕೊಂಡಿತ್ತು ಅಂತ. ವಾಲ್ಮೀಕಿ ಅವನಿಗೆ ಹೆಸರು ಬರ್ಬೇಕಾದ್ರೆ ವಲ್ಮೀಕ ಅಂದ್ರೆ ಹುತ್ತ ಕಟ್ಟಿತ್ತು ಅಂತ. ಹುತ್ತ ಕಟ್ಟೋದು ಅಂತಂದ್ರೆ ಏನು? ಎಲ್ಲ ತಪಸ್ ಮಾಡ್ತಾ ರಾಮ ಅಂತ ಕುತ್ಕೊಂತ ಗೆದ್ಲುಳ ಮೈ ಮೇಲೆ ಬರೋದ ಭಾಷೆ. ಆ ಹೊತ್ತಿಗೆ ಒಂದ್ ರೀತಿಯಲ್ಲಿ ಕನ್ನಡ ಭಾಷೆ ಜರಾಜೀರ್ಣವಾಗಿದ್ದ ಭಾಷೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. 1930-40 ಇಸ್ವಿ ಇದೆಯಲ್ಲ, ಆ ಕಾಲಘಟ್ಟದೊಳಗಡೆ ಕನ್ನಡ ಭಾಷೆಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ. ಯಾಕೆಂದ್ರೆ ಬ್ರಿಟಿಷರ ಪ್ರಭಾವ ಇತ್ತು, ಇನ್ನೊಂದು ಕಡೆಯಿಂದ ಹಿಂದಿ, ಅದಕ್ಕಿಂತ ಪೂರ್ವದಲ್ಲಿ ಸಂಸ್ಕೃತದ ದಾಳಿ, ಇವೆಲ್ಲವೂ ಇದ್ದಾಗ ಒಬ್ಬ ಹಳ್ಳಿಯಿಂದ ಬಂದಂತ ಹುಡುಗ ಮತ್ತು ಇಂಗ್ಲಿಷ್ ಸರ್ ಒಂದ್ ನಿಮಿಷ, ಅದ್ರ ಜೊತೆಗೆ ಕರ್ನಾಟಕ ಬೇಕಾದಷ್ಟು ಪ್ರಾಂತ್ಯಗಳಲ್ಲಿ ಆಡಳಿತಕ್ಕೆ ಒಳಪಟ್ಟಿತ್ತು ಸರ್. ಆ ಟೈಮಲ್ಲಿ ಸುಮಾರು ಎಲ್ಲ ಮರಾಠ ಪ್ರಾಂತ್ಯ, ಮಡ್ರಾಸ್ ಪ್ರೆಸಿಡೆನ್ಸಿ, ಹಾಗೆ ಸುಮಾರು ಈ ಮರಾಠ ರಾಜ್ಯಗಳು ಅವ್ರ ಆಳ್ವಿಕೆ ಒಳಪಟ್ಟಿತ್ತು. ಎಲ್ಲ ಭಾಷೆಗಳಿಗೆ ಸಂಕಷ್ಟ ಜಾಸ್ತಿ ಆಗಿತ್ತು, ಯೂನಿಫಿಕೇಶನ್ ಆಗ್ದಲೆ. ಹೌದು ನೋಡಿ, ಇವೆಲ್ಲ ಸಮಸ್ಯೆಗಳು. ಮತ್ತು ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ಆದ್ರೆ ನಾವು ಮೈಸೂರಿನವರ ರೀತಿಯಲ್ಲಿ ತುಂಬಾ ಜನ ಪ್ರತಿ ವಾರವೂ ಪ್ರತಿ ಶನಿವಾರವೂ ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ. ತುಂಬಾ ಜನ ವಿದ್ವಾಂಸರು ಕುವೆಂಪು ಅವರನ್ನ ತಾವು ಗ್ರಹಿಸಿದ ರೀತಿಯಲ್ಲಿ ಉಪನ್ಯಾಸಗಳನ್ನ ಇಲ್ಲಿ ಕೊಟ್ಟು ನಮ್ಗೆಲ್ಲ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಇವತ್ತು ನಮ್ಮ ರಾಮ್ಕೆ ಹನುಮಂತಯ್ಯನವರು 2ನೇ ವರ್ಷದ ಮೊದಲನೇ ಉಪನ್ಯಾಸವನ್ನ ಅವ್ರು ಭಾಗವಹಿಸಿರೋದು ಬಹಳ ಸಂತೋಷದ. ಬಹುಶಃ ಹನುಮಂತಯ್ಯ ಇದು 5ನೇ ಕುವೆಂಪು ಅವರನ್ನ ಕುರಿತು ಮಾತಾಡ್ತಾ ಇರುವ 5ನೇದು. ಇನ್ನು ಮೂರೇನು ಇನ್ನು ಮುಂದಿನ 1 ವರ್ಷ ಪೂರ್ತಿ ರಾಮಾಯಣ ದರ್ಶನಂ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡ್ತಾರೆ.
ಇಲ್ಲಿ ನೋಡಿ ನೀವು ರಾಮಾಯಣ ದರ್ಶನಂನೊಳಗಡೆ ಅವ್ರು ಮಾತಾಡಿರೋದು ಇವತ್ತೇನು ಅಂದ್ರೆ ಅಯೋಧ್ಯ ಸಂಪುಟದಲ್ಲಿರುವ ಕವಿಕೃತು ದರ್ಶನಂ ಅಂತ ಒಂದು ಮೊದಲನೇ ಅಧ್ಯಾಯ ಸಂಚಿಕೆ ಇದೆ, ಮೊದಲನೇ ಸಂಚಿಕೆ. ನಾನು ಈ ಅದೇ ಸರ್ ನೋಡಿದ್ದೆ. ಸಂಚಿಕೆಯನ್ನಷ್ಟೇ ಅದನ್ನು ಇನ್ನೂ ಅವ್ರು ಕಂಪ್ಲೀಟ್ ಮಾಡಿಲ್ಲ. ಇನ್ನು ಮಾಡಿಲ್ಲ, ಮಂತ್ರೆ ಮಾಡಿಲ್ಲ. ನಾವು ಬಲವಂತವಾಗಿ ಮಂತ್ರೆಯನ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಮ್ ಕೃಷ್ಣೇಗೌಡರು ನಾವು ಎಲ್ಲ ನಿಲ್ಲಿಸಿ ಅಂತ ಹೇಳಿದಕ್ಕೆ ಅವ್ರು ನಿಲ್ಲಿಸಿದ್ರು. ಇಲ್ಲಾಂದ್ರೆ ಇನ್ನೂ 1 ಗಂಟೆ ಅದನ್ನೇ ಮಾತಾಡೋರು. ಅದರ ಸರ್, ಅರ್ಥ ಅಯೋಧ್ಯ ಸಂಪುಟದಲ್ಲಿ ಅವರು ಆಗಿಲ್ಲ. ಇನ್ನು ಅದ್ರೊಳಗಡೆ ಕವಿಕೃತು ದರ್ಶನಂ ಅಷ್ಟೇ ಅವ್ರು ಹೇಳಿರೋದು. ಸೊ ಹಾಗಾಗಿ ಆದ್ರೆ ಎಷ್ಟು ನಿರಂತರವಾಗಿ ಅವ್ರು ಮಾತಾಡಕ್ ಸಾಧ್ಯ ಇದೆ ಅನ್ನುವಂಥದ್ದನ್ನ ಅವರ ಸಾಮರ್ಥ್ಯ ಏನು ಅನ್ನುವಂಥದ್ದು ಕೂಡ ಇದ್ರೊಳಗಡೆ ನಮ್ಗೆ ಗೊತ್ತಾಗ್ತಾ ಇದೆ. ನನ್ನ ಪ್ರಕಾರ ಅವರು ತಿಂಗಳಿಗೆ ಒಂದ್ಸರಿ ಮಾತಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇನ್ನೊಂದ್ 2-3 ವಾರಗಳಲ್ಲಿ ಅವರು ಸ್ವಲ್ಪ ತಯಾರಿಗಳನ್ನ ಮಾಡ್ಕೋಬೇಕಾಗ್ತದೆ. ಒಂದು ಮಹಾಕಾವ್ಯವನ್ನು ಕುರಿತು ಮಾತಾಡ್ಬೇಕಾದ್ರೆ, ಒಬ್ಬ ಮಹಾಕವಿಯನ್ನ ಕುರಿತು ಮಾತಾಡ್ಬೇಕಾದ್ರೆ ಬಹಳ ತಯಾರಿಗಳನ್ನ ಮಾಡ್ಕೋಬೇಕಾಗ್ತದೆ. ಮತ್ತು ಈ ರೀತಿ ಇಲ್ಲಿ ಅವ್ರು ಮಾಡ್ಕೊಳ್ತಾ ಇರುವ ತಯಾರಿ, ಇಲ್ಲಿ ಮಾತಾಡ್ತಾ ಇರುವ ರೀತಿ ಇದೆಯಲ್ಲ, ಇದು ಮುಂದೆ ಅವರು ಕುವೆಂಪು ಸಾಹಿತ್ಯದ ಪ್ರಚಾರಕರಾಗಿ ಇಡೀ ದೇಶದ ಉದ್ದಗಲಕ್ಕೂ ಓಡಾಡ್ಲಿ ಅನ್ನುವಂಥದ್ದು ನನ್ನ ಆಸೆ ಇದೆ. ಕೇವಲ ನಾವಿಲ್ಲಿರೋ ಒಂದು 20 ಜನ 30 ಜನಕ್ಕೆ ಮಾತ್ರ ಹೇಳೋದಲ್ಲ, ಇಡೀ ಜಗತ್ತಿನ ಜನಕ್ಕೆ ಅಥವಾ ಇಡೀ ಕರ್ನಾಟಕದ ಜನಕ್ಕಾದ್ರೂ ಕೂಡ ಕುವೆಂಪು ಸಾಹಿತ್ಯವನ್ನ ಹೀಗೆ ತಲುಪಿಸೋದಿದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ನನಗೆ ನಿಜವಾಗ್ಲೂ ಬಹಳ ದೊಡ್ಡ ಭರವಸೆ ಇದೆ, ಹನುಮಂತಯ್ಯನವರಿಗೆ ಆ ಸಾಮರ್ಥ್ಯ ಇದೆ ಅಂತ ನನ್ಗನ್ಸುತ್ತೆ. ಆಮೇಲೆ ನೋಡಿ, ಈ ಮಹಾಕಾವ್ಯವನ್ನ ಕುವೆಂಪು ಅವರು ರಚನೆ ಮಾಡಿದ್ದು, ಇದು ಮುಗಿದಿದ್ದು 1940-45 ಹೊತ್ತಿಗೆ. ಅವ್ರು ಬರೆಯಕ್ ಶುರು ಮಾಡಿರೋದು 1937-38 ಇಸ್ವಿಯಲ್ಲಿ ಶುರು ಮಾಡ್ತಾರೆ. ಆ ಬೆಂಗಳೂರಿಗೆ ಅವರು ವರ್ಗವಾಗಿ ಕೆಲವು ಕಾಲ ಬಂದಿರ್ತಾರೆ. 1939-38 ಆ ಕಾಲದೊಳಗಡೆ ಬೆಂಗಳೂರಿಗೆ ವರ್ಗವಾಗಿ ಬಂದಿರ್ತಾರೆ. 1937 ಈ ಮಹಾಕಾವ್ಯವನ್ನ ಕುವೆಂಪು ಅವರು ರಚನೆ ಮಾಡಿದ್ದು ಭರವಸೆ ಇದೆ, ಹನುಮಂತಯ್ಯನವರಿಗೆ ಆ ಸಾಮರ್ಥ್ಯ ಇದೆ ಅಂತ ನನ್ಗನ್ಸುತ್ತೆ. ಆಮೇಲೆ ನೋಡಿ, ಈ ಮಹಾಕಾವ್ಯವನ್ನ ಕುವೆಂಪು